ಈಗ ವಿದ್ಯಾರ್ಥಿಗಳೇ, ಈಗ ಕನ್ನಡ ಮೀಡಿಯಮ್ದಾಗ ನಿಮ್ಮ ನವೋದಯಕ್ಕೆ ಎಷ್ಟು ಬೇಕು ಅಷ್ಟು ಇದನ್ನು ಮಾಡಿ ಈಗ ಸೈನಿಕ್ ಸ್ಕೂಲ್ಗೆ ಸಂಬಂಧಪಟ್ಟಂಥ ಸಿಂಪ್ಲಿಫಿಕೇಷನ್ಗಳನ್ನು ಹಾಕ್ತದೆ. ಈಗ ನಾನು ಇಂಗ್ಲೀಷ್ ಮೀಡಿಯಮ್ದಲ್ಲಿ ಕೆಲವೊಂದು ಬುಕ್ಸದಲ್ಲಿ ನೋಡಿನು, ಆ ಪ್ರಕಾರ ಬೇಡ. ಇದು ICIC ಸಿಲೆಬಸ್ ಪ್ರಕಾರ ನಾ ಹೇಳ್ದಂಗೆ ನೀವು ಈ ಸಿಂಪ್ಲಿಫಿಕೇಷನ್ಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊರಿ, ಸರಿಯಾಗಿ ತಿಳ್ಕೊರಿ. ಸಿಂಪ್ಲಿಫಿಕೇಷನ್ ಸರಳೀಕರಣ. From the above we come to the calculation that to the simplify an expression which has the symbol plus minus into divide of, we should proceed in the order a letters of the word ODMAS. Here O ಅಂದ್ರೇನು ಆಫ್, ಅದು ಸ್ಟ್ಯಾಂಡ್ಸ್ ಅಂದರೆ ಪ್ರತಿನಿಧಿಸ್ತದೆ. ಓ ಅಂತ ಹಾಕಿದಾಗ ಅದನ್ನು ನೀವು ಆಫ್ ಅಂತ ತಿಳ್ಕೊಬೇಕು. ಆಮೇಲೆ ಆಫ್ ಅಂತೂ ಬರೀತಿರ್ತಾನೆ, ಓ ಅಂತೂ ಬರೀತಿರ್ತಾನೆ. ಅವಾಗ ನೀವೇನು ಮಾಡಬೇಕು, ಆಫ್ ಅಂತ ತಿಳ್ಕೊಬೇಕು. ಆಮೇಲೆ D ಸ್ಟ್ಯಾಂಡ್ಸ್ ಫಾರ್ ದ ಡಿವಿಷನ್, M ಸ್ಟ್ಯಾಂಡ್ಸ್ ಫಾರ್ ದ ಮಲ್ಟಿಪ್ಲಿಕೇಶನ್, A ಸ್ಟ್ಯಾಂಡ್ಸ್ ಫಾರ್ ದ ಎಡಿಷನ್, S ಸ್ಟ್ಯಾಂಡ್ಸ್ ಫಾರ್ ದ ಸಬ್ಟ್ರಾಕ್ಷನ್. The operation of additions and the subtractions are done simultaneously. ಇದು ಏಕಕಾಲದಲ್ಲಿ, ತಕ್ಷಣ, ಸ್ಯಾಮ್ಯುಯಲ್ಟೇನಿಯಸ್ಲಿ ಅಂದರೆ ಏಕಕಾಲದಲ್ಲಿ. ಅಂದರೆ ನಾವು ಕ್ರಿಯೆಗಳನ್ನು ಹೆಂಗೆ ಮಾಡಬೇಕು ಅನ್ನೋದು ಸ್ಯಾಮ್ಯುಯಲ್ಟೇನಿಯಸ್ಲಿ. ನಾವು ಸ್ಟಡಿ ದ ಫಾಲೋಯಿಂಗ್ ಎಕ್ಸಾಂಪಲ್ಸ್. ಈಗ ಅದರ ಬಗ್ಗೆ ಯಾವ ಕ್ರಿಯೆಗಳನ್ನು, ಆಪರೇಷನ್ ಮಲ್ಟಿಪ್ಲಿಕೇಶನ್. ಇಲ್ಲಿ ಫಸ್ಟ್ ಆಪರೇಷನ್ ಮಾಡಬೇಕಾದ್ರು ಮಲ್ಟಿಪ್ಲಿಕೇಶನ್. ನಾವು ಇಂಗ್ಲೀಷ್ ಮೀಡಿಯಮ್ದಾಗ ಏನಾದರೂ ಪ್ರೊನೌನ್ಸಿಯೇಷನ್ಗಳು ಸ್ವಲ್ಪ ತಪ್ಪಿದ್ವು ಅಂದ್ರೆ ನಾವು ಕನ್ನಡ ಮೀಡಿಯಮ್ದವರು ಒಂದು ಸ್ವಲ್ಪ ಸ್ಟಡಿ ಮಾಡಿ ನಾನು ಇಂಗ್ಲೀಷ್ ಮೀಡಿಯಮ್ ಚಾಲು ಮಾಡೀನಿ. ಇಂಗ್ಲೀಷ್ ಮೀಡಿಯಮ್ದಾಗ ನಿಮಗೆ ಭಾಳ ಸಿಂಪ್ಲಿಫಿಕೇಷನ್ ನೀವು ಇಂಗ್ಲೀಷ್ ಮೀಡಿಯಮ್ದಾನು ಓಲ್ಡ್ ICIC ಸಿಲೆಬಸ್ದಾಗ ನೀವು ಏನಾದರೂ ಕಲ್ತ್ರಿ ಅಂತಂದ್ರೆ ಭಾರಿ ಎಕ್ಸ್ಟ್ರಾಡಿನರಿ ಆಗಿಬಿಡ್ತೀರಿ. ಇದು ಇಂಗ್ಲೀಷ್ ಮೀಡಿಯಮ್ದವ್ರಿಗೆ ಸಹಿತ ಈಗ ನಾವು ಇದನ್ನು ಸಪ್ರೇಟ್ ಅನುಕ್ರಮ ನಂಬರ್ ಮಾಡ್ಯಾನ, ಅದನ್ನು ನಾವು ಹಾಕ್ತೀವಿ, ನೀವು ಅಭ್ಯಾಸ ಮಾಡಿ. ಇಲ್ಲೇ 1/2 + 1/5 × 2/3 ಅದ. ಮೊದಲ ಆಪರೇಷನ್ ಯಾವುದು, ಮಲ್ಟಿಪ್ಲಿಕೇಶನ್. ಹಿಂಗೆ ಅರ್ಥ ಮಾಡ್ಕೋಬೇಕು. 1/2 + 1/5 × 2/3 ಫಸ್ಟ್ ಆಪರೇಷನ್ ಮಲ್ಟಿಪ್ಲಿಕೇಶನ್ ಈಸ್ ಈಕ್ವಲ್ ಟು 1/5 × 2/3 ಈಸ್ ಈಕ್ವಲ್ ಟು 2/15. ಒಂದ್ಕೊಂದು ಕಡೆದು ಹೋಗಂಗಿಲ್ಲ. ನಾ ಕನ್ನಡನೂ ಮಿಕ್ಸ್ ಮಾಡ್ತಿರ್ತೀನಿ, ಯಾಕಂದ್ರೆ ನಮ್ಮ ಸೈಡ್ ಹುಡುಗರಿಗೆ ಉತ್ತರ ಕರ್ನಾಟಕದೊಳಗೆ ಪ್ಯೂರ್ ಇಂಗ್ಲೀಷ್ ಮೀಡಿಯಮ್ದಾಗ ಹೇಳಿದ್ರು ತಿಳಿಯೋದಲ್ಲ, ಇಲ್ಲಿ ಕನ್ನಡ ಹೇಳಿದರೆ ಬೆಂಗಳೂರಾಗ ತಿಳಿಯೋಲ್ಲ. ಕನ್ನಡ ಮೀಡಿಯಮ್ದಾಗ ಹೇಳ್ಕೋತ ಎಕ್ಸ್ಪ್ಲೇನ್ ಮಾಡ್ಕೋತ ನಮ್ಮ ಉತ್ತರ ಕರ್ನಾಟಕದ ಹುಡುಗರಿಗೆ ತಿಳಿತಾವಂತ ತಿಳ್ಕೊಂಡು ನಾ ಹೆಚ್ಚು ಇಂಗ್ಲೀಷ್ ವರ್ಡ್ಸ್ಗಳನ್ನು ಉಪಯೋಗ ಮಾಡ್ತೀನಿ. ಅದ್ರ ಕನ್ನಡದಾಗೆ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಯಾಕೆ ಮಾತೃ ಭಾಷೆಯಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದು ಭಾಳ ಮನಸ್ಸಿಗೆ ಹತ್ತವು. ಈಗ ಇದನ್ನು ನೀವು ಏನು ಮಾಡಬೇಕು, ಇದಾದಿಂದ 1/2 + 2/5. ಈಗ ನೀವು ಲಸ ತಕ್ಕೊತ್ ಕೊಡ್ತಿರ್ತೀರಿ, ನೀವು ಮಾಡಬಾರ್ದು ಲಸ. ಯಾಕಂದರೆ 2ರಲ್ಲಿ 15, 2ರ ಮ್ಯಾಗೆ 15 ಇಲ್ಲ ಅಂದ್ರೆ ಇವುಗಳ ಗುಣಲಬ್ಧ ಲಸ ಆಗ್ತಿರ್ತದೆ. ಯಾವುದೇ ಒಂದು ನೀವು ಸಿಂಪ್ಲಿಫಿಕೇಶನ್ ಮಾಡುವಾಗ ಒಂದು ಕೂಡ್ಸೋದಾಗಲಿ, ಕಳಿದಾಗಲಿ, ಗುಣಾಕಾರ ಇರಲಿ, ಭಾಗಾಕಾರ ಇರಲಿ, ಆ LCMಗಳನ್ನು ನಾ ಬಾಯಲ್ಲಿನೇ ತೆಗಿಲಿಕ್ಕೆ ಹಚ್ತೀನಿ. ಅದಕ್ಕೆ ನೀವು ಲಕ್ಷ್ಯ ಕೊಟ್ಟು ಇದನ್ನು ನೋಡಿ. ಇದ್ರದ್ದು LCM ಎಷ್ಟು ಆಗ್ತದೆ ನೋಡ್ರಿ, ಈಗ 30. ಯಾಕೆ ಅದನ್ನು 2ರಲ್ಲಿ ಒಮ್ಮೆ 3ರಲ್ಲಿ ಒಮ್ಮೆ ಮಾಡ್ಕೋತ ಕೂಡ್ತೀರಿ? 2 15ಲೆ, ಆಮೇಲೆ 15 2ರಲ್ಲಿ, 15 1ಲೆ 15 + 2 2ಲೆ 4 ಬರೋಬ್ಬರಿ 19, 19/30. ಇದು ಸಮಭಿನ್ನ ರಾಶಿನೂ ಹೌದು. ಇದಕ್ಕೆ ಒಂದಕ್ಕೊಂದು ಕನಿಷ್ಠ ರೂಪಕ್ಕೆ ಹೋಗ್ಲಿಕ್ಕೆ ಯಾವ ಅಂಕಿ ಇಲ್ಲಿ 3ಲೆ ಹೋಗ್ತದೆ, ಇದು ಅವಿಭಾಜ್ಯ ಸಂಖ್ಯೆ ಅದು ಇದು. ಆದ್ದರಿಂದ ಆನ್ಸರ್ ಈಸ್ ಈಕ್ವಲ್ ಟು 19/30. ಏನೋ ಇಂಗ್ಲೀಷ್ನಲ್ಲಿ ಹೇಳಲು ಹೆಚ್ಚು ಕಡಿಮೆ ಆಗಿದ್ರು ಅಡ್ಜಸ್ಟ್ ಮಾಡ್ಕೊರಿ, ಅರ್ಥ ಆದರೆ ಸಾಕು ನಿಮಗೆ. ಪ್ಯೂರ್ ಇಂಗ್ಲೀಷ್ ಮೀಡಿಯಮ್ಗಿಂತಲೂ ಇದು ಯಾಕೆ ನಾ ಹೇಳಿನಂದ್ರೆ, ಕೆಲವೊಂದು ಬುಕ್ಸಲ್ಲೇ ಆಫ್ ಮೊದಲು ಬಿಡಿಸಿಲ್ಲ, ಡಿವಿಷನ್ ಮೊದಲು ಬಿಡಿಸ. ಅದಕ್ಕೆ ನೀವು ಕಡ್ಡಾಯವಾಗಿ ಆಫನ್ನೇ ಬಿಡಿಸ್ಬೇಕು. ಎಷ್ಟೋ ಬುಕ್ಗಳನ್ನು ನಾನು ತಿದ್ದಿದ್ದು ಏನು 100%
ಆಫ್ ಮೊದಲು ಬಿಡಿಸ್ಬೇಕು, ಡಿವಿಷನ್ ಆಮೇಲೆ. ಇದನ್ನ ನೆನಪಿಟ್ಕೊಂಡು ನೀವು ಮುಂದಿನ ಸರಳೀಕರಣಗಳನ್ನು ಬಿಡಿಸ್ರಿ. ತಿಳಿದಲ್ಲ? ಇದನ್ನು ಚೆಂದಂಗೆ ಬರ್ಕೊಡ್ರಿ ಫೇರ್ದ.